ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಕೆಲ ತಿಂಗಳ ಹಿಂದೆಯಷ್ಟೇ ತಮಿಳುನಾಡಿನ ಮೂಲದ ಮಹಿಳೆಯೊಬ್ಬರು ಬೆಂಗಳೂರಿನಲ್ಲಿರುವ ಯಲಹಂಕದ ತಮ್ಮ ಸಹೋದರನ ಮನೆಗೆ ತೆರಳಲೆಂದು ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಕೆಆರ್ ಮಾರುಕಟ್ಟೆನಲ್ಲಿ ಬಸ್ಗಾಗಿ ಕಾಯ್ತಾ ಇರ್ತಾರೆ. ಆ ಒಂದು ಸ್ಥಳಕ್ಕೆ ಆಗಮಿಸುವಂತಹ ಇಬ್ಬರು ಕಾಮುಕರು ಆಕೆಯನ್ನ ಎಳೆದೊಯ್ದು ಅತ್ಯಾಚಾರವೆಸಗಿ ಒಡವೆಯನ್ನ ಕದ್ದು ಪರಾರಿಯಾಗ್ತಾರೆ. ಇದು ಒಂದು ಕೃತ್ಯವಾದರೆ ಇವತ್ತಿನ ದಿನ ಕೆಆರ್ಪುರಂನಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದಿದೆ. ಕೇರಳದಲ್ಲಿ ಕಾರ್ಯನಿರ್ವಹಿಸುವಂತಹ ಯುವತಿಯೊಬ್ಬಳು ತನ್ನ ಸಹೋದರನೊಂದಿಗೆ ತನ್ನ ಹುಟ್ಟೂರಾದಂತಹ ಬಿಹಾರಕ್ಕೆ ತೆರಳಲೆಂದು ರೈಲ್ವೆ ಸ್ಟೇಷನ್ಗೆ ಆಗಮಿಸುತ್ತಾಳೆ. ಅಲ್ಲಿಗೆ ಬಂದಂತಹ ಇಬ್ಬರು ಕಾಮುಕರು, ಅದರಲ್ಲಿ ಒಬ್ಬ ಆಕೆಯ ಸಹೋದರನನ್ನ ಲಾಕ್ ಮಾಡಿಕೊಂಡಾಗ ಮತ್ತೊಬ್ಬ ಕಾಮುಕ ಆಕೆಯನ್ನ ನಿರ್ಜನ ಪ್ರದೇಶಕ್ಕೆ ಎಳೆದೊಯ್ದು ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ. ಏಪ್ರಿಲ್ 2ರಂದು ಬೆಳಗಿನ ಜಾವ 1:30ರ ಸುಮಾರಿಗೆ ಬೆಂಗಳೂರಿನ ಕೆಆರ್ಪುರಂ ರೈಲು ನಿಲ್ದಾಣದ ಬಳಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಕೇರಳದಲ್ಲಿ ಕೆಲಸ ಮಾಡುತ್ತಿದ್ದ ಸಂತ್ರಸ್ತೆ ಬಿಹಾರದ ತನ್ನ ಊರಿಗೆ ಮರಳುತ್ತಿದ್ದಾಗ ತನ್ನ ತಾಯಿಯ ಪಕ್ಕದಲ್ಲಿರುವ ಸೋದರ ಸಂಬಂಧಿಯೊಂದಿಗೆ ನಿಲ್ದಾಣಕ್ಕೆ ಬಂದಿತ್ತು. ಅವಳು ತಾನು ಕೆಲಸ ಮಾಡುತ್ತಿದ್ದ ಎರ್ನಾಕುಲಂನಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿತ್ತು. ಪೊಲೀಸ್ ವರದಿಯ ಪ್ರಕಾರ ಇಬ್ಬರು ಆಹಾರವನ್ನ ಸೇವಿಸುವ ಸಲುವಾಗಿ ಮಹದೇವಪುರದ ಕಡೆಗೆ ಹೋಗುತ್ತಿದ್ದಾಗ ನಿಲ್ದಾಣದ ಆವರಣದಲ್ಲಿ ಹೊರಗೆ ಆಟೋ ರಿಕ್ಷಾದಲ್ಲಿ ಬಂದಂತಹ ಇಬ್ಬರು ಆರೋಪಿಗಳು ಅವರ ಬಳಿ ಬಂದು ಎದುರು ನಿಂತಿದ್ದಾರೆ. ಮಹಿಳೆ ಸಲ್ಲಿಸಿದ ಎಫ್ಐಆರ್ ಪ್ರಕಾರ ಒಬ್ಬ ಆರೋಪಿ ತನ್ನ ಸೋದರ ಸಂಬಂಧಿಯನ್ನ ತಡೆದ್ರೆ ಮತ್ತೊಬ್ಬ ಆರೋಪಿ ಈ ಸಂತ್ರಸ್ತೆಯನ್ನ ಎಳೆದುಕೊಂಡು ನಿರ್ಜನ ಪ್ರದೇಶಕ್ಕೆ ಹೋಗಿ ಅತ್ಯಾಚಾರವನ್ನ ಎಸಗಿದ್ದಾನೆ. ಸಹಾಯಕ್ಕಾಗಿ ಮಹಿಳೆ ಜೋರಾಗಿ ಅರ್ಚಿದ್ದಾಳೆ. ಆಕೆಯ ಸದ್ದನ್ನ ಕೇಳ್ತಿದ್ದಾಗೆ ಅಲ್ಲಿಗೆ ಸ್ಥಳೀಯರು ಓಡಿ ಬಂದು ಆಕೆಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತನಿಖೆಯ ನಂತರ ಅಧಿಕಾರಿಗಳು ಕರ್ನಾಟಕದ ಕೋಲಾರದ ಮುಳಬಾಗಿಲು ಪಟ್ಟಣದ ಆಸಿಫ್ ಮತ್ತು ಸೈಯದ್ ಮುಷಾರ್ ಎಂಬ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಿದ್ರು. ಆಸಿಫ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸಲಾಗಿದೆ ಎಂದು ವೈಟ್ ಫೀಲ್ಡ್ ಉಪ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಆದರೆ ಸೈಯದ್ ಮುಷಾರ್ ಸಂತ್ರಸ್ತೆಯ ಸಹೋದರನನ್ನ ತಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ. ಪ್ರಕರಣ ಈ ರೀತಿಯಾಗಿ ದಾಖಲಾಗಿದ್ದು ತನಿಖೆ ಈಗ ಮುಂದುವರೆದಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದರೂ ಕೂಡ ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ, ಯುವತಿಯರ ಮೇಲೆ ಅತ್ಯಾಚಾರ ನಡೆಯುತ್ತಲೇ ಇದೆ. ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು, ಸರ್ಕಾರ ಮಾಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷವಾದ ಸಂಚಿಕೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಹೊಸ ಅಧ್ಯಾಯ.